ಡಿವೋರ್ಸ್ ಲಾಯರ್. ನನ್ನ ಇಂಟೆನ್ಷನ್ ಏನಂದ್ರೆ ಒಬ್ರ ಮಧ್ಯೆ ಒಬ್ರಿಗೆ ಮನಸ್ತಾಪ ಇರ್ಬಾರ್ದು. ಇಲ್ಲಿ ಏನೇ ಕಾಂಪ್ರಮೈಸ್ ಮಾಡ್ಕೊಂಡು ನಾವು ಆರಾಮಾಗಿ ಮಾತಾಡೋ ಟಾಸ್ಕ್ ಅಂತ ಬಂದ್ರೆ ಅವನು ಹುಚ್ಚಾಯ್ತಾ ನಾನು ಹುಚ್ಚಾಯ್ತೀನಿ. ಅದೇ ತುಂಬಾ ಒಳ್ಳೆ ವ್ಯಕ್ತಿ ಸಂಜೆ ಮೇಲೆ ಸಿಗ್ಬಾರ್ದು ಅಂತ ರಜ್ಜು ಆ ತರದ್ದೆಲ್ಲ ಏನಿಲ್ಲ. ಕಂಡ್ರನೆ ಆಗಲ್ಲ ಅನ್ನೋ ತರ ಎಲ್ಲ ಏನು ಇಲ್ಲ. ಚೆನ್ನಾಗಿರೋ ಹುಡುಗಿರ ಹತ್ರ ನಾವು ಜಗಳ ಮಾಡ್ಕೊಳ್ಳೋದು. ಚೆನ್ನಾಗಿರೋ ಹುಡುಗಿರ ಹತ್ರ ಜಗಳ ಆಡಲ್ಲ. ಓಕೆ, ಭವ್ಯ ಹತ್ರ ಯಾವಾಗ್ಲೂ ಜಗಳ ಆಡ್ತೀವಿ. ಹಾಯ್ ಹಲೋ ನಮಸ್ಕಾರ. ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಶ್ವೇತಾ ಕಲಕಣಿ. ಬಿಗ್ ಬಾಸ್ ಕಾರ್ಯಕ್ರಮ ಕೊನೆಯ ಹಂತದಲ್ಲಿದೆ. ಈ ಸಮಯದಲ್ಲಿ ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಏನಾದ್ರೂ ಟಾಸ್ಕ್ ಗಳನ್ನ ಕೊಟ್ಟು ಇನ್ನಷ್ಟು ಇಂಟ್ರೆಸ್ಟಿಂಗ್, ಇನ್ನಷ್ಟು ಕ್ಯೂರಿಯಾಸಿಟಿಯನ್ನ ಬಿಲ್ಡಪ್ ಮಾಡುತ್ತೆ ಅಂತ ಅಂದ್ಕೊಂಡಿದ್ರು. ಆದ್ರೆ ಬಿಗ್ ಬಾಸ್ ಕಲರ್ಸ್ ನಲ್ಲಿ ಬರ್ತಾ ಇರುವಂತಹ ಹೊಸ ಹೊಸ ಸೀರಿಯಲ್ ತಂಡದವರನ್ನ ಬಿಗ್ ಬಾಸ್ ಮನೆ ಒಳಗಡೆ ಕಳಿಸಿ ಪ್ರಮೋಷನ್ ಕೊಡೋದ್ರಲ್ಲಿ ಬ್ಯುಸಿ ಆಗ್ಬಿಟ್ಟಿದೆ. ಸೊ ಹೀಗಾಗಿ ಕೆಲ ವೀಕ್ಷಕರಿಗೆ ಬಿಗ್ ಬಾಸ್ ನ ಕೊನೆಯ ವಾರ ಬೋರ್ ಆಗ್ತಾ ಇದೆ ಅಂತ ಹೇಳ್ತಿದ್ದಾರೆ. ಮತ್ತೊಂದು ಕಡೆ ಮಧ್ಯಾಹ್ನದ ಪ್ರೋಮೋದಲ್ಲಿ ವಧು ಸೀರಿಯಲ್ ತಂಡದವರು ಕಾಲಿಟ್ಟಿದ್ದು ಗೊತ್ತಾಯಿತು. ವಧು ಬಂದು ವಿಚ್ಛೇದನ ಕೊಡಿಸುವ ಲಾಯರ್ ಆಗಿರುವ ಕಾರಣಕ್ಕಾಗಿ ಸ್ಪರ್ಧಿಗಳಲ್ಲಿರುವಂತಹ ಮನಸ್ತಾಪವನ್ನ ಹೊರಹಾಕುವ ಪ್ರಯತ್ನವನ್ನ ಮಾಡಿದ್ದಾರೆ. ಸೊ ಹಾಗಾದ್ರೆ ಯಾರ್ಯಾರ ನಡುವೆ ಮನಸ್ತಾಪ ಇತ್ತು ಮತ್ತೆ ಯಾರ್ಯಾರು ತಮ್ಮಲ್ಲಿರುವಂತಹ ಮನಸ್ತಾಪವನ್ನ ಹೊರಹಾಕಿ ಮತ್ತೆ ಫ್ರೆಂಡ್ಸ್ ಆದ್ರೂ ಬನ್ನಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಮಂಜು ರಜತ್ ನಡುವೆ ಇದ್ದ ಮನಸ್ತಾಪವನ್ನ ಕ್ಲಿಯರ್ ಮಾಡಲು ವಧು ಇಬ್ಬರನ್ನು ಕರೆದು ಸಮಸ್ಯೆ ಏನಾಗ್ತಾ ಇದೆ ನಿಮ್ಮಿಬ್ಬರ ನಡುವೆ, ಯಾಕೆ ನಿಮ್ಮಿಬ್ಬರಲ್ಲಿ ಅತಿಯಾಗಿ ಜಗಳ ಆಗುತ್ತೆ, ಅಸಮಾಧಾನ ಇದೆ ಅಂತ ಕೇಳಿರುವಂತಹ ಪ್ರಶ್ನೆಗೆ ಅಲ್ಲಿ ಮಂಜು ಅವರು ಮತ್ತೆ ರಜತ್ ಅವರು ಅದಕ್ಕೊಂದಿಷ್ಟು ಕ್ಲಾರಿಫಿಕೇಶನ್ ಕೊಡ್ತಾರೆ. ರಜತ್ ಅವರು ಹೇಳ್ತಾರೆ, ಮಂಜು ಅವರ ಬಗ್ಗೆ ನನಗೆ ಗೌರವ ಇದೆ, ರೆಸ್ಪೆಕ್ಟ್ ಇದೆ, ಮತ್ತೆ ಅವರೊಬ್ಬ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅನ್ನೋದು ಕೂಡ ನನಗೆ ಗೊತ್ತಿದೆ. ಆದ್ರೆ ಅವ್ರನ್ನ ಸಾಯಂಕಾಲ ಹೊತ್ತಿನಲ್ಲಿ ಸಿಗಬಾರ್ದು ಅವ್ರ ಜೊತೆಗೆ ಅಂತ ಹೇಳಿ ಒಂದಿಷ್ಟು ಕಾಲೆಳಿತಾರೆ, ಮಜಾ ಮಾತಾಡ್ತಾರೆ. ಮತ್ತೊಂದ್ ಕಡೆ ತ್ರಿವಿಕ್ರಮ್ ಮತ್ತೆ ಮೋಕ್ಷಿತಾನ ಕರೆದು ನಿಮ್ಮಿಬ್ಬರ ನಡುವೆ ಇರುವ ಸಮಸ್ಯೆ ಆದ್ರೂ ಏನು, ಯಾಕೆ ಪದೇ ಪದೇ ಜಗಳನೆ ಮಾಡ್ತಾ ಇರ್ತೀರಾ ಅಂತ ಕೇಳಿರುವಂತಹ ಪ್ರಶ್ನೆಗೆ ತ್ರಿವಿಕ್ರಮ್ ಹೇಳ್ತಾರೆ, ನಾವಿಬ್ರು ಜಗಳಾನೇ ಆಡೋದಿಲ್ಲ ಅಂತ ಹೇಳ್ತಾರೆ. ಮತ್ತೊಂದ್ ಕಡೆ ಮೋಕ್ಷಿತಾ, ನಾವ್ ಯಾವತ್ತೂ ಕೂಡ ಒಬ್ರು ಮುಖ ಒಬ್ರು ನೋಡಬಾರ್ದು ಅನ್ನೋ ಲೆಕ್ಕದಲ್ಲಿ ಯಾವತ್ತೂ ಕೂಡ ನಾವು ಜಗಳ ಮಾಡೇ ಇಲ್ಲ ಅಂತ ಹೇಳ್ತಾರೆ. ಇನ್ನೊಂದ್ ಕಡೆ ಮುಂದುವರೆದು ತ್ರಿವಿಕ್ರಮ್, ನಾನು ಚೆನ್ನಾಗಿರೋ ಹುಡುಗಿಯರ ಜೊತೆ ಜಗಳಾನೇ ಮಾಡೋದಿಲ್ಲ ಅಂತ ಹೇಳ್ತಾರೆ. ಅದರ ಅರ್ಥಾತ್ ಮೋಕ್ಷಿತಾ ಚೆನ್ನಾಗಿದ್ದಾರೆ ಅಂತ ಹೇಳಿ ತ್ರಿವಿಕ್ರಮ್ ಅವರು ಹೊಗಳಿದ್ದಾರೆ. ಮತ್ತೊಂದು ಕಡೆ ರಜತ್ ಅವರು ಅವರಿಬ್ಬರ ನಡುವೆ ಇಂಟರಪ್ಟ್ ಮಾಡಿ, ಮೋಕ್ಷಿತಾ ಜೊತೆ ಜಗಳ ಆಡೋದಿಲ್ಲ ಅಂತಂದ್ರೆ ಮೋಕ್ಷಿತಾ ಚೆನ್ನಾಗಿದ್ದಾಳೆ ಅಂತ ಗೊತ್ತಾಯ್ತು, ಹಾಗಾದ್ರೆ ಭವ್ಯ ಜೊತೆ ಪದೇ ಪದೇ ಜಗಳ ಆಡ್ತಿರ್ತೀಯಲ್ಲ, ಭವ್ಯ ಚೆನ್ನಾಗಿಲ್ವಾ ಅಂತ ಕೇಳ್ತಾರೆ. ಸೊ ಆಗ ಭವ್ಯ ಕೂಡ ನಾಚಿ ನೀರಾಗ್ತಾರೆ. ಮತ್ತೊಂದು ಕಡೆ ತ್ರಿವಿಕ್ರಮ್ ಸಿಕ್ಕಾಕೊಂಡ್ಬಿಟ್ಟೆ ಅನ್ನೋ ಒಂದು ಫೀಲ್ ನಲ್ಲಿ ಅವರು ಕೂಡ ಒಂದು ಲುಕ್ ಕೊಡ್ತಾರೆ. ಸೊ ಒಟ್ಟಿನಲ್ಲಿ ವಧು ಸೀರಿಯಲ್ ಬಂದು ಸ್ಪರ್ಧಿಗಳ ನಡುವೆ ಇರುವಂತಹ ಮನಸ್ತಾಪವನ್ನ ಹೊರಹಾಕುವ ಒಂದು ಪ್ರಯತ್ನವನ್ನ ಮಾಡ್ತು. ಅದರ ಜೊತೆಗೆ ಒಂದಿಷ್ಟು ತರಲೆಗಳು ಕೂಡ ಆಯ್ತು. ಸೊ ಅದನ್ನ ನಾವು ಎಪಿಸೋಡ್ ನಲ್ಲಿ ನೋಡ್ಬೇಕಾಗತ್ತೆ, ಏನೇನಾಯ್ತು, ಯಾರು ಹೆಂಗೆಂಗ್ ಮಾತಾಡಿದ್ರು, ಯಾರ್ಯಾರು ಎಷ್ಟೆಷ್ಟು ತಮಾಷೆಗಳನ್ನ ಮಾಡಿದ್ರು ಅಂತ ಹೇಳಿ. ಬಟ್ ಮಧ್ಯಾಹ್ನದ ಪ್ರೋಮೋದಲ್ಲಿ ಎಲ್ಲಿಯೂ ಕೂಡ ಹನುಮಂತ ಲಮಾನಿಯವರು ಕಾಣಿಸ್ಕೊಂಡಿಲ್ಲ. ಅದ್ ಯಾಕೋ ಏನೋ ಗೊತ್ತಿಲ್ಲ. ಜೊತೆಗೆ ನೀವು ಆಬ್ವಿಯಸ್ಲಿ ಗೊತ್ತಿರೋ ವಿಚಾರ, ಹನುಮಂತನಿಗೆ ಯಾರ ಜೊತೆಯೂ ಕೂಡ ಮನಸ್ತಾಪ ಇಲ್ಲ. ಸೊ ಹೀಗಾಗಿ ಹನುಮಂತ ಈ ಒಂದು ಪ್ರೋಮೋದಲ್ಲಿ ಹೈಲೈಟ್ ಆಗ್ಲಿಲ್ಲ ಅಂತ ಹೇಳ್ಬೋದು. ಒಂದು ಕಡೆ ತ್ರಿವಿಕ್ರಮ್ ಮೋಕ್ಷಿತಾ ಇಬ್ರು ತಮ್ಮಲ್ಲಿರುವಂತಹ ಮನಸ್ತಾಪಗಳ ಕುರಿತಾಗಿ ವಧು ಸೀರಿಯಲ್ ತಂಡದ ಜೊತೆಗೆ ತಮ್ಮ ಅಭಿಪ್ರಾಯಗಳನ್ನ ಹಂಚಿಕೊಳ್ಳುವಂತಹ ಸಂದರ್ಭದಲ್ಲಿ ಅಲ್ಲಿ ತ್ರಿವಿಕ್ರಮ್ ಅವರು ಚೆನ್ನಾಗಿರುವಂತಹ ಹುಡುಗಿಯ ಜೊತೆ ನಾನು ಜಗಳ ಮಾಡೋದಿಲ್ಲ ಅಂತ ಹೇಳಿ ಮೋಕ್ಷಿತಾಗೆ ಹೇಳಿರುವಂತಹ ವಿಚಾರ, ಮತ್ತೆ ನಾವ್ ಯಾವತ್ತೂ ಕೂಡ ಒಬ್ರಿಗೊಬ್ರು ಮುಖ ನೋಡ್ಕೊಳ್ಬಾರ್ದು ಅನ್ನೋ ಲೆಕ್ಕದಲ್ಲಿ ನಾವ್ ಯಾವತ್ತೂ ಜಗಳ ಮಾಡಿಲ್ಲ ಅಂತ ಹೇಳಿ ಮೋಕ್ಷಿತಾ ಕೊಟ್ಟಿರುವಂತಹ ರಿಯಾಕ್ಷನ್. ಸೊ ಇದೆಲ್ಲವನ್ನ ನೋಡ್ತಾ ಇದ್ರೆ ಇವರಿಬ್ರು ಒಂದೊಳ್ಳೆ ಜೋಡಿ ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಹೊರಗಡೆ ಸುದ್ದಿ ಕೂಡ ಅದೇ ಆಗ್ತಾ ಇರೋದು, ರಾಮ ಸೀತಾ ಅಂತ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಹಲ್ಚಲ್ ಎಬ್ಬಿಸ್ತಾ ಇದೆ. ಅದರಲ್ಲೂ ಮೋಕ್ಷಿತಾ ಮತ್ತೆ ತ್ರಿವಿಕ್ರಮ್ ಒಬ್ರಿಗೊಬ್ಬರನ್ನ ಬಿಟ್ಕೊಡದೆ ಸಮರ್ಥನೆ ಮಾಡ್ಕೊಂಡಿರುವಂತಹ ರೀತಿಯನ್ನ ನೋಡಿ ಇದೊಂದು ಒಳ್ಳೆ ಜೋಡಿ ಅಂತ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಇನ್ಯಾವ ರೀತಿಯಾಗಿ ಟ್ರೋಲ್ ಆಗುತ್ತೆ, ಇನ್ಯಾವ ರೀತಿ ಸೆನ್ಸೇಷನ್ ಕ್ರಿಯೇಟ್ ಮಾಡುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕು.